ಈ ಮಾನಸಿಕ ವೈಪರೀತ್ಯಗಳು ಬಂದಂಥ ಸಂದರ್ಭದಲ್ಲಿ ನೋಡಿ, ಮನುಷ್ಯನ ಮನಸ್ಸು ಅಂತಂದರೆ ಅದು ಒಂದು ಕಡೆ ನಿಲ್ಲುವಂಥದ್ದಲ್ಲ, ಜೊತೆಗೆ ಏರಿಳಿತಗಳು ಅತ್ಯಂತ ಸಹಜ. ಜೊತೆಗೆ ಏನು ಅಂತಂದರೆ ಆಗುವಂಥ ಈ ಹಿಂದೆ ಬಾಲ್ಯದಿಂದ ಹಿಡಿದು ಜೀವನದಲ್ಲಿ ಆಗುವಂಥ ಘಟನಾವಳಿಗಳಿದೆಯಲ್ಲ, ಅವು ಪರಿಣಾಮ ಬೀರಿರುತ್ತವೆ. ದರ್ಶನ್ ಅವರ ಮನಸ್ಸಿಗೂ ಕೂಡ ಏನಾದರೂ ಆಘಾತಗಳಾಗಿತ್ತಾ? ದರ್ಶನ್ ಮನಸ್ಸಿಗೂ ಕೂಡ ಏನಾದರೂ ಅಡ್ಡ ಪರಿಣಾಮಗಳಾಗಿತ್ತಾ? ಹೌದು ಅಂತಾರೆ ಮಾನಸಿಕ ರೋಗ ತಜ್ಞೆ ಡಾಕ್ಟರ್ ಚಂದ್ರಿಕಾ. ಹಿಂದೆ ನಾನು ಹೇಳಿದ್ದೆ ನಿಮಗೆ ಕೌನ್ಸಿಲಿಂಗ್ ಅಗತ್ಯ ಇದೆ ಅನ್ನುವಂಥ ಮಾತು. ಇತ್ತೀಚಿನ ದಿನಗಳಲ್ಲಿ ಈ ಸ್ಟ್ರೆಸ್ಸು, ಈ ಆಂಗ್ಸೈಟಿ, ಹುಚ್ಚಾಟಗಳು, ಅದರಲ್ಲೂ ಒಂದು ಎತ್ತರಕ್ಕೆ ಹೋಗಿರುವಂಥವ್ರಿಗೆ ನೋಡೋಕೆ ಮಾತ್ರ ಅಷ್ಟನ್ನೇ ಸ್ಟಾರ್ಗಳ ಥರ ವಿಪರೀತ ತೊಳಲಾಟದಲ್ಲಿರ್ತಾರೆ. ಬಿಹೇವಿಯರ್ ಡಿಸಾರ್ಡರ್, ಆಂಗ್ರಿ ಡಿಸಾರ್ಡರ್, ನೋಡಿ ಇದು ಚೈಲ್ಡ್ಹುಡ್ ಟ್ರಾಮಾ. ಈಗ ಚಿಕ್ಕ ವಯಸ್ಸಲ್ಲಿ ಏನಾದರೂ ವಿಪರೀತ ಹೊಡೆಸ್ಕೊಂಡಿದ್ರೆ ಅಥವಾ ಏನಾದರೂ ಹಿಂಸೆಗೊಳಗಾಗಿದ್ದರೆ ಅದರ ಪರಿಣಾಮಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಫಲಿಸಿಬಿಡ್ತವೆ. ನಮ್ಮ ಪ್ರತಿನಿಧಿ ಮಂಗಳ ಡಾಕ್ಟರ್ ಚಂದ್ರಿಕಾ ಅವ್ರ ಜೊತೆ ಮಾತಾಡಿದ್ದಾರೆ. ಚಂದ್ರಿಕಾ ಅವರು ಹೇಳಿದ್ರಂತೆ, ಹಿಂದೆ ಶಿವರಾಮ್ ಎರೆಹುಳ ಗೊಬ್ಬರ ಬಿಸ್ನೆಸ್ ಮಾಡಿ ತಿಂಗಳಿಗೆ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇವರಿಗೆ ನಿಜಕ್ಕೂ ಕೌನ್ಸಿಲಿಂಗ್ನ ಅಗತ್ಯ ಇದೆ ಅನ್ನುವಂಥ ಮಾತು. ಹಾಗಾದರೆ ಡಾಕ್ಟರ್ ಚಂದ್ರಿಕಾ ಏನು ಹೇಳ್ತಾರೆ ಮಾನಸಿಕ ತಜ್ಞೆ, ಬನ್ನಿ ನೋಡೋಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸದಾ ಒಂದಲ್ಲ ಇನ್ನೊಂದು ವಿವಾದಗಳನ್ನ ಮೈ ಮೇಲೆ ಎಳ್ಕೊಂಡು ಸುದ್ದಿಯಲ್ಲಿರ್ತಾರೆ. ಸೊ ಈ ಒಂದು ವಿವಾದಗಳನ್ನ ನೋಡಿದಾಗ ಯಾಕೆ ದರ್ಶನ್ ಅವರು ಈ ರೀತಿ ಕಾಂಟ್ರವರ್ಸಿಗಳನ್ನ ಮೈ ಮೇಲೆ ಎಳ್ಕೊಳ್ತಾರೆ ಅಂತ ಒಂದು ಪ್ರಶ್ನೆ ಕಾಡೋದಂತೂ ಸಹಜ. ಎಲ್ರಿಗೂ ಈ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಕಾಡಿರುತ್ತೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಸೈಕಾಲಜಿಸ್ಟ್ ಮಿಸ್ ಚಂದ್ರಿಕಾ ಅವರು ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ. ಮ್ಯಾಮ್ ನಮಸ್ತೆ. ಸೊ ನೀವು ಜನವರಿನಲ್ಲಿ ಸಾಕಷ್ಟು ಜನ ಇಂಡಸ್ಟ್ರಿ ಅವ್ರಿಗೆ ನೀವು ದರ್ಶನ್ ಅವರು ಈ ರೀತಿ ತುಂಬ ಟ್ರಿಗರ್ ಆಗ್ತಿದ್ದಾರೆ ವೇದಿಕೆಗಳ ಮೇಲೆ. ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಒಂದು ಕೌನ್ಸಿಲಿಂಗ್ ನೆಸೆಸಿಟಿ ಇದೆ. ಅದರ್ವೈಸ್ ಅವ್ರಿಗೇನಾದರೂ ಕೌನ್ಸಿಲಿಂಗ್ ಕೊಡದೆ ಹೋದರೆ ಮುಂದೆ ಏನಾದರೂ ಅಚಾತುರ್ಯಗಳು ಆಗ್ಬೋದು ಅನ್ನೋದನ್ನು ನೀವು ಮುಂಚೆನೆ ಪ್ರಿಡಿಕ್ಟ್ ಮಾಡಿದ್ರಂತೆ. ಸೊ ಈ ಬಗ್ಗೆ ಈಗ ನೀವು ನೋಡ್ತಿರ್ಬೋದು, ನೀವು ಏನು ಪ್ರಿಡಿಕ್ಟ್ ಮಾಡಿದ್ರೋ ಅದೇ ರೀತಿ ಘಟನೆ ಆಗಿರುವಂಥದ್ದು. ರೇಣುಕಾ ಸ್ವಾಮಿ ಅವರ ಕೊಲೆ ಆರೋಪದಲ್ಲಿ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ. ಸೊ ಏನು ಹೇಳ್ತೀರಿ ಮ್ಯಾಮ್? ಅವರು ಜಾನ್ವರಿ ಮೇ ಬಿ ಪ್ರಾಬ್ಲಿ ಫೆಬ್ರವರಿಯಲ್ಲಿ ನಾನು ನೋಡಿದ್ದೆ ಕೆಲವೊಂದು ಇನ್ಸಿಡೆಂಟ್ಸ್ ಎಲ್ಲ ದರ್ಶನ್ ಅವರು. ಗೊತ್ತಾಯಿತು ತುಂಬ ನೆಗೆಟಿವ್ ಥಾಟ್ ಪ್ರೋಸೆಸ್ ಹೋಗ್ತಾ ಇದೆ ದರ್ಶನ್ ಮೈಂಡಲ್ಲಿ. ಓಕೆ, ಸೊ ಈ ತುಂಬ ಟ್ರಿಗರ್ಸ್, ಕಾಂಟ್ರವರ್ಸಿ ನಾನು ನೋಡಿದಾಗ ಇಷ್ಟೊಂದು ನೆಗೆಟಿವ್ ಟ್ರಿಗರ್ಸ್. ಯಾವುದೇ ಒಬ್ಬ ಮನುಷ್ಯನಲ್ಲಿ ಒಂದು ಕಾಂಟ್ರವರ್ಸಿ ಆಗುತ್ತೆ, ಅದು ಎಂಡ್ ಆಗಿಬಿಡುತ್ತೆ. ಇದು ಆನ್ ಹೋಗ್ತಾ ಇದ್ದಾಗ ನನಗೆ ಎಲ್ಲೋ ಒಂದು ಸಾಮಾಜಿಕ ಕಾಳಜಿ ಆಯಿತು, ಇಲ್ಲ ಇದನ್ನು ಸ್ಟಾಪ್ ಮಾಡಬೇಕು ಅಂತ. ಸೊ ಹಂಗಾಗಿ ನನಗೆ ಗೊತ್ತಿದ್ದಂಥವ್ರಿಗೆಲ್ಲ ಇಂಡಸ್ಟ್ರಿಯಲ್ಲಿ ಫೋನ್ ಮಾಡಿ ತಿಳಿಸ್ದೆ, ಮೆಸೇಜ್ಗಳನ್ನು ಮಾಡ್ತಾ ಇದ್ದೆ, ದಯವಿಟ್ಟು ಯಾರಾದರೂ ಮಾತಾಡಿ. ಓಕೆ, ಮಾತಾಡಿಬಿಟ್ಟು ಅವ್ರಿಗೆ ಈ ಥರ ನೆಗೆಟಿವ್ ಟ್ರಿಗರ್ಸ್ ಆಗ್ತಾ ಇದೆ. ಓಕೆ, ಬೇರೆ ತುಂಬ ಸೈಕಾಲಜಿಕಲಿ ಅದು ಕಾರಣ ಆಗಿರ್ಬೋದು, ನೀವು ಅವ್ರಿಗೊಂದು ಕೌನ್ಸಿಲಿಂಗ್ ಕೊಡಿಸಿ ಆಯಿತಾ, ಅಥವಾ ನಾನೇ ಮಾತಾಡಲಿಲ್ಲ ಅಂತೆಲ್ಲ ತುಂಬ ಕೇಳ್ಕೊಂಡಿದ್ದೆ. ಇಲ್ಲಾಂದರೆ ತುಂಬ ಒಂದು ದೊಡ್ಡ ಇನ್ಸಿಡೆಂಟ್ ಆಗುತ್ತೆ. ಈ ಥರನೇ ಟ್ರಿಗರ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಶಾರ್ಟ್ ಟೈಮಲ್ಲಿ ವಿ ನೀಡ್ ಟು ಕಂಟ್ರೋಲ್ ಹಿಮ್ ಅಂತ ಹೇಳಿದ್ದೆ. ನಿಮಗೆ ಯಾಕೆ ಆ ಥರ ಅನ್ನಿಸ್ತು? ಒಬ್ಬ ಸೈಕಾಲಜಿಸ್ಟ್ ಆಗಿ ಅವರು ಒಂದು ಬಿಹೇವಿಯರ್, ಅದನ್ನು ನಾವು ಬಿಹೇವಿಯರ್ ಡಿಸಾರ್ಡರ್ ಅಂತ ಕರಿತೀವಿ, ಅದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಅವರು ಟ್ರಿಗರ್ಸ್ ಯಾವ ಥರ ಬರ್ತಾ ಇದೆ, ಎಲ್ಲ ಮಾತಲ್ಲಿ ಹಿಂಗಾಗ್ತಾ ಇದೆ ಅಂತ. ODD ಅಂತ ಕರಿತೀವಿ, ಬಿಹೇವಿಯರ್ ಡಿಸಾರ್ಡರ್. ADHD ಅಂತ ಇದೆ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್. ಇವೆಲ್ಲನೂ ಅವರಲ್ಲಿ ಇದೆ ಅಂತ ಗೊತ್ತಾಯಿತು. ಅದನ್ನು ಯಾಕೆ ಅಂತ ಕೇಳಿದ್ರೆ ತುಂಬ ರೀಸನ್ಸ್ ಇದೆ, ಇಟ್ಸ್ ನಾಟ್ ಒನ್ ಕಾಸ್. ಓಕೆ, ಸೊ ಅವ್ರಿಗೆ ಒಂದು PTSD ಅಂತೇಳಿ ಪೋಸ್ಟ್ ಟ್ರಾಮೆಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಆಗಿರ್ಬೋದು, ಈ ಮೈಟ್ ಬಿ ಈಸ್ ಇನ್ ಡಿಪ್ರೆಷನ್ ಆಗಿರ್ಬೋದು, ಆಮೇಲೆ ವಾಟ್ ಈಸ್ ದಟ್ ಚೈಲ್ಡ್ಹುಡ್ ಟ್ರಾಮಾನೂ ಆಗಿರ್ಬೋದು. ಇವೆಲ್ಲನೂ ಅವ್ರ ಬ್ರೈನಲ್ಲಿ ಇರ್ತವೆ. ಅದು ಟ್ರಿಗರ್ಸ್ ಒಂದು ಇನ್ಸಿಡೆಂಟ್ ಕಾಸ್ ಆದ ತಕ್ಷಣವೇ ನಮ್ಮ ಒಂದು ಬ್ರೈನಲ್ಲಿ ನೆಗೆಟಿವ್ ಕೆಮಿಕಲ್ಸ್ ಎಲ್ಲ ಪ್ರೊಡ್ಯೂಸ್ ಆಗಿ ಶುರುವಾಗ್ಬಿಡುತ್ತೆ. ಕೌನ್ಸಿಲಿಂಗ್ ಕೊಡಿಸಿ ಎಷ್ಟೋ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೋಬೋದು. ಇದೊಂದು ನನ್ನ ಒಂದು ಕಳಕಳಿಯ ಒಂದು ಬೇಡಿಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇಷ್ಟು ಡಾಕ್ಟರ್ ಮಿಸ್ ಚಂದ್ರಿಕಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.